ಬನ್ನಿ, ನಮಸ್ತೆ ಸ್ನೇಹಿತರೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಒಬ್ಬ ಸ್ನೇಹಿತರು ಮತ್ತೆ ಕಲಾಜೀವಿಗಳು. ಅವರ ಪರಿಚಯವನ್ನ ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಮಾಡ್ಕೊಳ್ಳೋಣ. ಇವರ ಹೆಸರು ಏನು ಅನ್ನೋದನ್ನ ಮತ್ತೆ ಅವರು ಕಲಾ ಜರ್ನಿನ ಏನ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ವಿಷಯನ ಇವತ್ತು ನಿಮ್ ಜೊತೆ ಚರ್ಚೆ ಮಾಡೋಣ. ಬನ್ನಿ, ನೋಡ್ತಾ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಬರ್ತಾ ಬರ್ತಾ ನಿನಗೆ ಒಂದು ಎಂಟ್ರೆನ್ಸ್ ಅಲ್ಲಿ ಒಂದು ಕಲರ್ಫುಲ್ ಡೋರ್ ಡಿಸೈನ್ಸ್ ನಿಮ್ಗೆ ಇದು ಕಾಣಿಸ್ತಾ ಇದೆ. ಸಂದೀಪ್ ಅವರೇ, ನಿಮ್ಮ ಈ ಒಂದು ಪಯಣದಲ್ಲಿ ಇದೇನ್ ಈ ಯಾವ ತರ ಮಾಡಿರೋದು, ಯಾವ್ದು ಆರ್ಟ್? ಆಕ್ಚುಲಿ ಇದು ಹಳೆ ನಮ್ಮ ಬಾತ್ರೂಮ್ ಡೋರ್ ಇದು. ಬಾತ್ರೂಮ್ ಡೋರ್ ಇದು 5 ವರ್ಷ ಇಲ್ಲೇ ಹಾಕಿದ್ದು, ಕೆಳಗಡೆ ಬಿದ್ದಿತ್ತು. ಅದನ್ನೇ ನೋಡಿ ಏನಾಗ್ಬಿಡ್ತು, ಒಂದೇ ನೋಡುವಾಗ ಫುಲ್ ಕ್ರಾಸ್ ಆರ್ಟಿಸ್ಟಿಕ್ ಶೇಪ್ ಅನಿಸ್ತು. ಏನಾದ್ರು ಯೂಸ್ ಮಾಡ್ಕೋಬೇಕಿಂದ ಅಂತ ಹೇಳಿ ಇಲ್ಲಿ ಒಂದ್ ಸ್ವಲ್ಪ ಯಾಕೆ ಖಾಲಿ ಇತ್ತಲ್ಲ, ಒಂದು ಆರ್ಟ್ ನೋಡಿ ತಕ್ಷಣ ಒಂದು ಎಂಟ್ರೆನ್ಸ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ ಹೇಳಿ. ಬನ್ನಿ, ಹಾಗಾದ್ರೆ ಇನ್ನು ಒಳಗಡೆ ನೋಡ್ತಾ ಹೋಗೋಣ. ಸೊ ಈಗ ಇಲ್ಲಿ ಎಂಟ್ರೆನ್ಸ್ ಬರ ತಕ್ಷಣ ಗೊತ್ತಾಗುತ್ತೆ. ಸ್ವಲ್ಪ ನೀವೇ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಬನ್ನಿ. ಯಾವ ತರ, ಯಾವ ಮೀಡಿಯಾ, ಏನ್ ಮಾಡಿದ್ರೆ, ಯಾವಾಗ ಮಾಡಿರೋದು? ಕ್ಯಾನ್ವಾಸ್, ಅಕ್ರಿಲಿಕ್ ಪೇಂಟಿಂಗ್ ಮಾಡಿರೋದು. ಅಕ್ರಿಲಿಕ್ ನಮ್ಮ ತಿರುಪತಿ ತಿಮ್ಮಪ್ಪನ ಒಂದು ಅಕ್ರಿಲಿಕ್, ಇದು ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ನೋಡಿ ವೀಕ್ಷಕರೇ. ಒಂದು ಸ್ಟ್ರೋಕ್ ನೈಫ್ ಅನ್ನ ಯೂಸ್ ಮಾಡಿರುವಂತ ಒಂದು ಕ್ಯಾನ್ವಾಸ್ ಮಾಧ್ಯಮದ ಮೂಲಕ ಅಕ್ರಿಲಿಕ್ ಕಲರ್ ಮೂಲಕ ಮಾಡಿರುವಂತ ಕಲಾಕೃತಿ ಇದು. 2020 ಅಲ್ಲಿ ಮಾಡಿದಾರೆ ಅನ್ಕೋತೀನಿ ಅದನ್ನ. ಕಲಾವಿದರು ಇಲ್ಲೇ ಇದಾರೆ. ಮತ್ತೆ ಲ್ಯಾಂಡ್ಸ್ಕೇಪ್ ಬಹಳ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಇದು ಯಾವಾಗ ಮಾಡಿರೋದು, ಯಾವ ಮೀಡಿಯಾದಲ್ಲಿ ಮಾಡಿದ್ರಿ ಅದನ್ನ? ಇದು ಅಕ್ರಿಲಿಕ್ ಇದು ಮಾಡಿ 4 ಇಯರ್ ಆಯ್ತು. ಓಕೆ, ಸುಮಾರು ಎಷ್ಟು ಹಲವಾರು ಕಲಾಕೃತಿಗಳನ್ನು ಮಾಡಿದ್ರೆ. ಯಾವ ಮೀಡಿಯಾದಲ್ಲಿ ಕಲಾಕೃತಿಗಳನ್ನು ಮಾಡಿದ್ರೆ ನೀವು? ವಾಟರ್ ಕಲರ್ ಮಾಡಿರೋದು. ವಾಟರ್ ಕಲರ್, ಆಮೇಲೆ ಪೇಪರ್ ಮೇಲೆ, ಕ್ಯಾನ್ವಾಸ್ ಮೇಲೆ, ವುಡ್ ಮೇಲೆ ಬಹಳ ಬ್ಯೂಟಿಫುಲ್ ಆಗಿ ಅರೇಂಜ್ಮೆಂಟ್ಸ್ ಮಾಡಿದಾರೆ ಕೂಡ. ಬಹಳ ನನಗೆ ನಾನು ಜಾಸ್ತಿ ನಿಮ್ಗೆ ಯೂಸ್ ನೋಡಿದಾಗ ಅಟ್ರಾಕ್ಷನ್ ಆಗಿರುವಂತ ಕಲಾಕೃತಿಗಳಲ್ಲಿ ಸೊ ವುಡನ್ ಪೀಸ್ ಅಲ್ಲಿ ಮಾಡ್ತಾ ಇದ್ರಲ್ಲ, ಈ ವುಡನ್ ಪೀಸ್ಗಳಲ್ಲಿ ಸೊ ಹೇಗೆ ಬಂತು ಹಿಂಗ್ ಐಡಿಯಾ ಈ ತರದ್ದೆಲ್ಲ ಕಲಾಕೃತಿಗಳನ್ನ ಮಾಡೋದಕ್ಕೆ? ಆಕ್ಚುಲಿ ನಾವು ಬೆಂಗಳೂರು ಹೊರಟಿದ್ದೆ ನಾನು. ಬೆಂಗಳೂರು ಹೊರಟುವಾಗ ಅಲ್ಲಿ ಕಟ್ಟಿಗೆ ಅಡ್ಡಿ ಎಲ್ಲ ಬರ್ತಾವಲ್ಲ, ಅಲ್ಲಿ ನೋಡುವಾಗ ಆರ್ಟಿಸ್ಟಿಕ್ ಶೇಪ್ ಆಗಿ ಒಂಥರ ಬಿದ್ದಿದ್ವಿ ಎಲ್ಲ. ನೋಡಿದ್ದೆ ಅಷ್ಟೇ. ವೀಕೆಂಡ್ ಅಲ್ಲಿ ಬರ್ತೀನಲ್ಲ ಊರಿಗೆ. ನೆಕ್ಸ್ಟ್ ಒಂದ್ಸರಿ ಬಂದಾಗ ಎಲ್ಲ ನೋಡಿದೆ, ಏನಾದ್ರು ಮಾಡಿ ಯೂಸ್ ಮಾಡ್ಕೋಬೇಕಿದೆ ಅಂತ ಒಂದು ಪೇಂಟಿಂಗ್ಸ್ ಎಲ್ಲ ಮಾಡಿ ನೋಡಿದೆ. ಸ್ಟಾರ್ಟಿಂಗ್ ಜನ ಎಲ್ಲ ನಕ್ಕರು, ಏನ್ ಇದ್ರಾಗ ಮಾಡ್ಯಾನ ಎಲ್ಲ ಸುಟ್ಟು ಹಾಕೋದು, ಇದು ಯಾಕೆ ಮಾಡ್ಯಾನ ಅಂತ ಹೇಳಿ ಹಾಳಾಗೋಗುತ್ತೆ ಅನ್ನೋ. ಆಮೇಲೆ ಇದನ್ನೆಲ್ಲ ಮಾಡಿ ಚಿತ್ರಸಂತೆಯಲ್ಲೆಲ್ಲ ಪಬ್ಲಿಷ್ ಮಾಡಿದಾಗ ಎಲ್ಲ ಎಷ್ಟು ನಾ ತಗೊಂಡೋಗಿದ್ದು ಎಲ್ಲ ಸೇಲ್ ಆಗಿದ್ದು. ಬಹಳ ಬ್ಯೂಟಿಫುಲ್ ಆಗಿ ಮಾಡಿದೆ ನೋಡಿ, ಅಟ್ರಾಕ್ಷನ್ ಇದೆ. ಸೊ ನಾವೆಲ್ಲ ನೋಡ್ತೀವಿ ಒಂದು ವುಡನ್ ಪೀಸ್ ಅಂತ ಅಷ್ಟೇ ಅನ್ಕೊಂತೀವಿ. ಕಲಾವಿದರ ಮತ್ತೆ ಈ ಕಲಾ ಚಿಂತನೆ ಅನ್ನೋದು ಹೇಗಿರುತ್ತೆ ಅನ್ನೋದು, ಪ್ರತಿಯೊಂದು ವಸ್ತು ಕೂಡ ಅವ್ರಿಗೆ ಕಲಾಕೃತಿಯಾಗಿ ಕಾಣಿಸ್ತಾ ಇರ್ತಾರೆ. ಅದ್ರಲ್ಲಿ ಒಂದು ಏನು ಹೊಸತನ ಹುಡುಕ್ಬೇಕು ಅನ್ನೋಂಥದ್ದು. ಇದಕ್ಕೆ ಸ್ಫೂರ್ತಿಯಾಗಿ, ಇದಕ್ಕೆ ಒಂದು ಬೆಸ್ಟ್ ಉದಾಹರಣೆಯಾಗಿ ನಮ್ಮ ಸಂದೀಪ್ ಅವರು ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು. ನೋಡೋಣ ಪೇಂಟಿಂಗ್ ಬೇರೆ ಯಾವ್ದ್ರಲ್ಲಿ ಮಾಡಿದ್ರೆ ಅಷ್ಟು ಜನ. ಸೊ ನಾವು ನಾರ್ಮಲ್ ಆಗಿ ನೋಡಿರ್ತೀವಿ, ನಾವು ಕ್ಯಾನ್ವಾಸ್ ಅಲ್ಲಿ ಮಾಡಿರೋದು ನೋಡಿದೀನಿ. ನಾನು ಒಬ್ಬ ಕಲಾವಿದನಾಗಿ ಒಂದು ಕಲಾಕೃತಿಗಳ ರಚನೆ ಮಾಡ್ಬೇಕಾದಾಗ ಪೇಪರ್ ಅಲ್ಲಿ ಮಾಡಿರೋದು, ಕ್ಯಾನ್ವಾಸ್, ಮೀಡಿಯಾಗಳು ಬೇರೆ ಬೇರೆ ಇರುತ್ತೆ. ಒಂದು ವುಡನ್ ಪೀಸ್ ಗಳನ್ನ ಸರ್ಫೇಸ್ ಆಗಿ ಮಾಡಿರೋದು ನೋಡಿದೀನಿ. ಅದನ್ನ ವುಡನ್ ಪೀಸ್ ಅಲ್ಲಿ ಕಾರ್ವಿಂಗ್ ಮಾಡಿರೋದು ಕೂಡ ನೋಡಿದ್ದೀನಿ ನಾನು. ಬಟ್ ಈ ತರದ ರಿಯಲಿಸ್ಟಿಕ್ ಆಗಿ ಇರೋ ಮರದ ತುಂಡುಗಳನ್ನ ಅಥವಾ ಅದರ ಕಲಾಕೃತಿ, ಅದ್ರ ಮೇಲೆ ಕಲಾಕೃತಿಗಳನ್ನು ರಚನೆ ಮಾಡಿರುವಂತದ್ದು ಬಹಳ ವಿಶೇಷವಾಗಿ ಅನಿಸ್ತು. ಹಾಗೆ ಇಲ್ಲಿ ಇನ್ನೂ ಹಲವಾರು ಕಲಾಕೃತಿಗಳಿದ್ದಾವೆ. ಸೊ ಅವುಗಳನ್ನ ಕೂಡ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ರೆ ನಮ್ಮ ವೀಕ್ಷಕರಿಗೆ ತುಂಬಾ ಅದರದ ಉಪಯೋಗ ಆಗುತ್ತೆ. ಯಾವ ರೀತಿ ಬಣ್ಣಗಳನ್ನ ಯೂಸ್ ಮಾಡ್ತೀರಾ, ಮಟೀರಿಯಲ್ಸ್, ಕಲರ್ಸ್, ಅದನ್ನೆಲ್ಲ ಸ್ವಲ್ಪ ಹೇಳ್ತಾ ಹೋದ್ರೆ. ಎಕ್ಸಾಂಪಲ್, ಇದು ನಿಮ್ಗೆ ಐಡಿಯಾ ಹೇಗ್ ಬಂತು ನಿಮ್ಗೆ? ಸ್ಟಾರ್ಟಿಂಗ್ ಅಲ್ಲಿ ಇದ್ರ ಬಗ್ಗೆ ಏನ್, ಯಾವ ರೀತಿ ಇನ್ಸ್ಪೈರ್ ಆಯ್ತು ಇದನ್ನ ಮಾಡ್ಬೇಕಾದ್ರೆ? ಯಾಕೆ ಹೆಂಗೆ ಇದಾಯ್ತು ಅಂದ್ರೆ, ಸ್ಟಾರ್ಟಿಂಗ್ ನಾವು ಪೇಂಟಿಂಗ್ಸ್ ಎಲ್ಲ ಮಾಡೇ ಮಾಡ್ತಿದ್ವಿ, ಪೇಪರ್ ಅಲ್ಲಿ, ಕ್ಯಾನ್ವಾಸ್ ಎಲ್ಲ ಮಾಡೇ ಮಾಡ್ತಿದ್ವಿ ನಾವು. ಜನ ನಮ್ಮ ಎಲ್ಲೋ ಒಂದು ಚಿತ್ರಸಂತೆ ಆಗ್ಲಿ, ಬೇರೆ ಎಲ್ಲ ಶೋ ಆಗಲಿ ಮಾಡಿದಾಗ ಎಲ್ರು ಬುದ್ಧ ಪೇಂಟಿಂಗ್ ಅಂದ್ರೆ ಎಲ್ಲ ಕ್ಯಾನ್ವಾಸ್ ಮೇಲೆ ಕಣ್ಣೇ ಕಾಣಿಸುತ್ತೆ. ಹಿಂಗ್ ನೋಡ್ರು ಸಿಂಪಲ್ ಹೋಗ್ತಿರೋರು. ಹೆಂಗ ಮಾಡಿದ್ರು ಡ್ರಾಪ್ ಮಾಡ್ಬೇಕಲ್ಲ, ಇವ್ರನ್ನ ನಿಲ್ಲಿಸ್ಬೇಕು, ಏನಾದ್ರು ಮಾಡಿ ನಿಲ್ಲಿಸ್ಬೇಕು. ಪೇಂಟಿಂಗ್ ಮಾಮೂಲಿ ಎಲ್ಲ ನೋಡಿ ಏನ್ ಮಾಡಿ ಡ್ರಾಪ್ ಮಾಡ್ಬೋದು ಅಂತ ಈ ಐಡಿಯಾ ಬಂತು ನನಗೆ. ಹೆಂಗಿದೆ ಹಂಗೆ ಯೂಸ್ ಮಾಡೋಣ ಅಂತ. ಈಗ ಏನಾದ್ರು ಹಿಂಗ್ ಸಿಕ್ಕಿರುತ್ತಲ್ಲ, ಇದು ತಗೊಂಡ್ಬಂದ್ಬಿಟ್ಟು ಮತ್ತೆ ನಾವು ಬಡಗಿರ ಹತ್ರ ಹೋಗೋದು, ಏನಾದ್ರು ರಿಪೇರಿ ಮಾಡಿಸೋದು ಏನು ಮಾಡಂಗಿಲ್ಲ. ನ್ಯಾಚುರಲ್ ಹೆಂಗಿದೆ ಅದ್ ಹಂಗೆ ವರ್ಕ್ ಮಾಡೋದು. ನ್ಯಾಚುರಲ್ ಆಗಿರುವಂತ ವಸ್ತುಗಳನ್ನ, ನ್ಯಾಚುರಲ್ ಮರ ತುಂಡುಗಳನ್ನ ಅದ್ರ ಮೇಲೆ ಕಲಾಕೃತಿಗಳನ್ನ ಪೇಂಟಿಂಗ್ ಮಾಡೋದು. ಮೊದಲು ತಗೊಂಬಂದಾದ್ಮೇಲೆ ಫುಲ್ ವೈಟ್ ವಾಶ್ ಮಾಡೋದು, ಕ್ಲೀನ್ ಆಗಿ ವೈಟ್ ವಾಶ್ ಮಾಡ್ಬಿಟ್ಟು ಅದ್ರ ಮೇಲೆ ಅಕ್ರಿಲಿಕ್ ಪೇಂಟಿಂಗ್ ಮಾಡಿ ಹಿಂದೆಲ್ಲ ಒಂದ್ ಸ್ವಲ್ಪ ಕ್ಲೀನ್ ಆಗಿದ್ರೆ ಹಂಗೆ ಬಿಡೋದು. ಸ್ವಲ್ಪ ಪಾಲಿಶ್ ಏನಾದ್ರು ಹಚ್ಚೋದು ಮಾಡ್ಕೋಬಹುದು. ಇಲ್ಲ ಅದು ಕೂಡ ಒಂದು ನ್ಯಾಚುರಲ್ ಆಗಿ ಬ್ಯೂಟಿ ಆಗಿ ಕಾಣಿಸ್ತಾ ಇತ್ತು, ಅದನ್ನು ಹಂಗೆ ಇಟ್ಕೊಳಕ್ ಬರುತ್ತೆ. ಇಲ್ಲ ಇದು ಹಂಗೆ ಇಟ್ಕೋಬಹುದು, ಇದು ಬೇಕಾದ್ರೆ. ಹಾಳಾಗೋದಿಲ್ವಾ? ಇಲ್ಲ, ಇದೇನು ಹಾಳಾಗೋದಿಲ್ಲ. ಯಾಕಂದ್ರೆ ಅಕೇಶಿಯಾ ವುಡ್ ಇದು. ನಾ ಇದನ್ನ ಪರ್ಚೇಸ್ ಮಾಡಿ ಅಲ್ಲಿ
ಫಸ್ಟ್ ಹೋಗ್ಬೇಕಾದ್ರೆ ಅವ್ರಿಗೆ ಕಾರ್ವಿಂಗ್ ಮಾಡೋ ಕೇಳೇ ತಗೊಂಡ್ಬಂದಿರ್ತೀನಿ ನಾನು, ಓಕೆ ಓಕೆ. ಎಷ್ಟು ಇಯರ್ ಬರ್ಬೋದು ಇದು ಹುಳ ಹತ್ತುತ್ತಾ ಇಲ್ಲ. ಯಾಕಂದ್ರೆ ಈಗ ಕ್ಯಾನ್ವಾಸ್ ಮೇಲೆ ಮಾಡಿದ್ರೆ ಒಂದು ಡ್ಯೂರೇಷನ್ ಇರುತ್ತೆ. ಈಗ ನಾವು ಹಳೆ ಕಲಾಕೃತಿಗಳನ್ನ ನೋಡ್ತೀವಿ ಕೂಡ, ಅದು ತುಂಬಾ ವರ್ಷಗಳ ಕಾಲ ಬರುತ್ತೆ ಅಂತ ಹೇಳ್ತೀವಿ. ಆಮೇಲೆ ಅಲ್ಲೊಂದು ಮೂಲಿಗೆ ಹಾಕಿದ್ವಲ್ಲ ಒಂದು ವುಡ್, ಅದು ವುಡ್ಡೇ ಅದು. ಅದನ್ನ ಮಾಡಿ ಈಗ 6 year ಆದದು. 6 years 6 year ಇನ್ ಬ್ಯಾಕ್ ಹೆಂಗಿತ್ತು ಮರದ ಹಲಿಗೆ ಪೀಸ್. ಓಕೆ 6 year ನೋಡಿ ವೀಕ್ಷಕರೇ, ಸೊ ನಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಮೂಲಿಲಿ ಒಂದು 6 ವರ್ಷಗಳ ಹಿಂದೆ ಮಾಡಿರುವಂತ ಕಲಾಕೃತಿ. ಅದು ಒಂದು ವುಡನ್ ಪೀಸ್ ಮೇಲೆ ಮಾಡಿರುವಂತ ಒಂದು ಪೇಂಟಿಂಗ್ ಅಂತ ಹೇಳೋದು, ಒಂದು ಫ್ಲವರ್ಸ್ ಅಥವಾ ಒಂದು ಸಸಿ ನೆಟ್ಟಿರುವಂತ ಒಂದು ದೃಶ್ಯವನ್ನ ಅಲ್ಲಿ ಮಾಡಿದ್ದಾರೆ. ತುಂಬಾ ವಿಶೇಷ ಅನಿಸ್ತು ಸ್ನೇಹಿತರೆ. ನೋಡಿ ನಿಮಗೆ ಕಾಣಿಸ್ತಾ ಇದೆ, ಇದು ಮರದ ಹಲಗೆ, ಮರದ ಒಂದು ತುಂಡು ತಾನ ನ್ಯಾಚುರಲ್ ಆಗಿ ಕಟ್ಟ ಬಿದ್ದಿರುವಂತದನ್ನ ಅವರು ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಕೂಡ ಪೇಂಟಿಂಗ್ ಮಾಡಿ ಒಂದು ಬುದ್ಧನ ಕಲಾಕೃತಿಯನ್ನ ಅಕ್ರಿಲಿಕ್ ಕಲರ್ ಮೂಲಕ ತಮ್ಮ ವಿಶೇಷವಾದ ಸ್ಟ್ರೋಕ್ ಮೂಲಕ ಮಾಡಿದ್ದಾರೆ. ಸೊ ಅದೇ ರೀತಿ ಹೇಳಿ ಇದ್ರ ಬಗ್ಗೆ ಮತ್ತೆ ಏನ್ ಇದು ತುಂಬಾ ಇದು ವಿಶೇಷ ಕಾಣಿಸ್ತಾ, ಅಟ್ರಾಕ್ಟಿವ್ ಅನಿಸ್ತಾ. ಇದಕ್ಕಿಂತ ಇದು ತುಂಬಾ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ. ಅದಕ್ಕೆ ಶೇಪ್ ಹೆಂಗಿರುತ್ತೆ ಹಂಗೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ಬಿಡೋದು. ಸೊ ನಿಮಗೆ ಇಮ್ಯಾಜಿನ್ ಬರುತ್ತೆ ಈ ತರ ಶೇಪ್ ಅಲ್ಲಿ ಇದನ್ನ ಮಾಡ್ಬೇಕು ಅಂತ, ಮಾಡ್ಬೇಕು ಈ ಶೇಪ್ ಅಲ್ಲಿ ಇದನ್ನೇ ಮಾಡ್ಬೇಕಂತ ಫ್ಲಾಶ್ ಆಗ್ತಾ ಇರುತ್ತೆ. ಹಾಗೆ ಕಲಾವಿದರದ್ದು ಮನಸ್ಥಿತಿನ ಏನು ನೋಡಿದ್ರು ಕೂಡ ಅದ್ರಲ್ಲಿ ಏನೋ ಹೊಸ ಹುಡುಕ್ಬೇಕು ಅನ್ನುವಂಥದ್ದು. ಹೀಗೆ ಎಷ್ಟು ಕಲಾಕೃತಿಗಳನ್ನ ಮಾಡಿದ್ರಾ ಈ ತರ ನೀವು? ಮರದ ಸ್ಪೆಷಲಿ ಮರದ ಈಗ ಒಂದು 5 year ಅಲ್ಲಿ 1,000 ಸೇಲ್ ಮಾಡಿದ್ದೀನಿ ಈ ತರದ್ದು. 1000 ಸೇಲ್ ಮಾಡಿದ್ರ? ಹೇಗಾಗ್ಬೋದು? ಈಗ ಫಾರ್ ಎಕ್ಸಾಂಪಲ್ ನನಗೆ ಇದೊಂದು ಬೇಕಪ್ಪ, ಈಗ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ, ಇದು ಇದ್ರದ ಪ್ರತಿಯೊಂದು ಅಡ್ರೆಸ್ ಮತ್ತೆ ಅವರ ಫೋನ್ ನಂಬರ್ ಆಗಿರ್ಬೋದು, ಅವರ ವಿಳಾಸವನ್ನ ಆಗಿರ್ಬೋದು, ನಿಮ್ಗೂ ಈ ತರ ಕಲಾಕೃತಿಗಳು ಬೇಕು ಅಂದ್ರೆ ನಾನು ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿ ನೋಡಿ. ಯಾಕಂದ್ರೆ ಕಲಾವಿದರ ಬದುಕು ಮತ್ತು ಅವರ ಕಲಾಕೃತಿಗಳು, ಅವ್ರ ಜೀವನ ಶೈಲಿ ಹೇಗಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ನಾನೊಂದು ತಗೋಬೇಕಪ್ಪ, ನನ್ಗೆ ಇಷ್ಟ ಆಯ್ತು ಅನ್ಕೊಳ್ಳಿ. ಯಾಕಂದ್ರೆ ನಮ್ಮ ವೀಕ್ಷಕರು ನನ್ನ ಗಮನದಲ್ಲಿ ಇಟ್ಕೊಂಡು ನೋಡ್ತಾ ಇರ್ತೀನಿ. ಇದರ ಕಾಸ್ಟ್ ಅಥವಾ ಏನ್ ಬೆಲೆ ಏನಾಗಲ್ಲ, ಬೆಲೆ ಕಟ್ಟಕ್ ಆಗಲ್ಲ, ಇದು ನನ್ಗೆ ಇಷ್ಟ ಹಾಗಂತೂ ತಗೊಳಕ್ ಆಗಲ್ಲ. ವೀಕ್ಷಕರಲ್ಲಿ ಅದು ಪ್ರಶ್ನೆ ಇರುತ್ತೆ. ಅಂದಾಜು ಒಂದು ಎಷ್ಟು ಇರಬಹುದು ಇದಕ್ಕೆ? ಇದು ಒಂದು 2,500 ರೂಪಾಯಿ ಆಗುತ್ತೆ. ನೋಡಿ ವೀಕ್ಷಕರೇ, ಇದು ಅಡ್ರೆಸ್ ನಿಮಗೆ ಪೂರ್ಣ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೂ ಈ ತರದ ಕಲಾಕೃತಿಗಳು ಅಥವಾ ನಿಮ್ಗೆ ಯಾವ್ದಾದ್ರು ಕಸ್ಟಮೈಸ್ಡ್ ವರ್ಕ್ ಈ ತರದ್ ಬೇಕು ಅನ್ನೋದಾದ್ರು ಕೂಡ ಇವ್ರು ಮಾಡಿಕೊಡ್ತಾರೆ ಈ ತರದ ವರ್ಕ್ಗಳನ್ನೆಲ್ಲ. ಇದು ಬಂದ್ಬಿಟ್ಟು ಹಾವೇರಿ ಜಿಲ್ಲೆಯ ಹಾವೇರಿ ಸಿಟಿಯ ಬಸವೇಶ್ವರ ನಗರದ ಮಂಜುನಾಥ್ ನಗರದ ರೋಟರಿ LIC ಕಾಲೋನಿ, ರೋಟರಿ ಸ್ಕೂಲ್ ಹಿಂಭಾಗದ LIC ಕಾಲೋನಿಯ ಹಿಂಭಾಗದಲ್ಲಿ ಇವರು ಒಂದು ಮನೆ ಇರುವಂತದ್ದು. ಸೊ ಇವ್ರದ್ದು ಮನೆಯನ್ನ ನೋಡಿದ್ರೆ ಒಂದೆಲ್ಲ ಪೇಂಟಿಂಗ್ಸ್ ಎಲ್ಲ ಡಿಸ್ಪ್ಲೇ ಆಗಿದೆ. ಈ ತರದ ವರ್ಕ್ಗಳೆಲ್ಲಾನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗಾದ್ರೆ ಸುಮಾರು ಎಷ್ಟು ವರ್ಕ್ ಮಾಡಿದಿರಿ ಅಂತ ಹೇಳಿದ್ರಲ್ಲ? 1,000 ಮೇಲೆ ಆಗಿದೆ. 1,000 ನೋಡಿ, 1,000 5 ವರ್ಷದಲ್ಲಿ 1,000 ವರ್ಕ್ಗಳು ನೋಡೋಣ. ಈಗ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇನೆ ಕಲಾಕೃತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರ ಶಿಕ್ಷಣ, ಅವರ ಬಾಲ್ಯ ಜೀವನ, ಅವರ ವೃತ್ತಿ ಜೀವನ, ಅವರ ವೈವಾಹಿಕ ಜೀವನ, ಅವರ ಪ್ರತಿಯೊಂದು ಆದಾಯ, ಪ್ರತಿಯೊಂದು ವಿಷಯಗಳನ್ನ ನಾವು ಇವತ್ತು ನೋಡೋಣಂತ. ವಿಡಿಯೋ ತುಂಬಾ ಲೆಂತಿ ಆಗ್ಬೋದು, ದಯವಿಟ್ಟು ವೀಕ್ಷಕರೇ ನೋಡ್ತಾ ಇರಿ. ಬನ್ನಿ ಹಾಗಾದ್ರೆ. ಮತ್ತೆ ಇಲ್ಲೊಂದು ಪೇಂಟಿಂಗ್ ಕಾಣಿಸ್ತಾ ಇದೆ, ಇದು ಯಾವ ತರ ಮಾಡಿರೋದು ಸರ್? ಇದು ಪೆನ್ನಿಂದ ಮಾಡಿರೋದು, ಇದು ಡಾಟ್ ವರ್ಕ್ ಇದು. ಸೊ ವಿಶೇಷವಾಗಿದೆ, ತುಂಬಾ ಸೂಕ್ಷ್ಮತೆಯಿಂದ ಇದೆ. ಆಕ್ಚುಲಿ ಈ ತರದ ವರ್ಕ್ ಮಾಡ್ಬೇಕಂದ್ರೆ ಒಂದು ಸ್ಪೆಷಲ್ ಪೆನ್ ಅಲ್ಲ, ನಾವು ನೋಡ್ತಾ ಇದ್ದೀವಿ ತುಂಬಾ ಡಾಟೆಡ್ ಪೆನ್ ಎಲ್ಲ ಮಾಡಿದ್ರೆ. ಇದು ಗಣೇಶ ಒಂದು ಸ್ಕಲ್ಪ್ಚರ್ ಬೇಸ್ಡ್ ಇರುವಂತ ಒಂದು ಸ್ಟೋನ್ ಸ್ಕಲ್ಪ್ಚರ್ ಬೇಸ್ ಅಲ್ಲಿ ಇರುವಂತ ಒಂದು ಗಣೇಶ ಮೂರ್ತಿ. ಸೊ ನೋಡಿದಾಗ ಆಸ್ ಯೂಶುವಲ್ ಸ್ಟೋನ್ ಏನೋ ಅನ್ನೋ ಫೀಲ್ ಅಲ್ಲಿ ಮಾಡಿದ್ರ, ತುಂಬಾ ನೀಟಾಗಿ ಮಾಡಿದಿರ. ಸೊ ಮೊದಲೇಗಾಗಿ ನಿಮ್ಮ ಈ ಪೇಷನ್ಸ್ ಗೆ ಸೊ ಹ್ಯಾಟ್ಸ್ ಆಫ್. ಯಾಕಂದ್ರೆ ನಾನು ಕಲಾವಿದ, ಬಟ್ ಇಷ್ಟು ಡಾಟೆಡ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ತುಂಬಾ ವಿರಳ, ತುಂಬಾ ರೇರ್ ಗಳ ಈ ತರದ ಪೇಷನ್ಸ್ ಅಲ್ಲಿ ವರ್ಕ್ ಮಾಡೋದನ್ನ ಯಾವ ರೀತಿ ಮಾಡಿದ್ರಿ? ಎಷ್ಟು ದಿನ ತಗೊಂಡ್ರಿ ಪೇಂಟಿಂಗ್ ಮಾಡೋದಕ್ಕೆ? 4 months ಮಾಡಿದ್ದೀನಿ. 4 months ಮಾಡಿದ್ರಿ. ಯಾವ್ಯಾವ ಮಟೀರಿಯಲ್ ಯೂಸ್ ಮಾಡಿದೀರಾ? ಇದು ಪೇಪರ್ ಇದು. ಆಮೇಲೆ ಡಾಟ್ ವರ್ಕ್ ಮಾಡಕ್ಕಂತ ಸ್ಪೆಷಲ್ ಒಂದು ಪೆನ್ ಸಿಗುತ್ತೆ. ಓಕೆ. ಎಲ್ಲರೂ ತುಂಬಾ ಆರ್ಟಿಸ್ಟ್ ಗಳು ಅದ್ರಲ್ಲಿ ಮಾಡಿದ್ರು. ಓಕೆ ಓಕೆ. ಅದ್ರಲ್ಲಿ ಅದನ್ನು ಮಾಡ್ಬಿಟ್ಟಿದ್ದಾರೆ. ಏನಾದ್ರು ಹೊಸದಾಗಿ ಮಾಡ್ಬೇಕಂತ ನಮ್ದು. ಬೇರೆ ಯಾವ್ದ್ರಲ್ಲಿ ಮಾಡ್ಬೋದು, ಬಾಲ್ ಪೆನ್ ಅಲ್ಲಿ ಮಾಡೋಣ, ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಇರುತ್ತೆ. ಓಕೆ. ಅದೇ ವರ್ಕ್ನೆ ನಾವು ನಾರ್ಮಲ್ ಪೆನ್ ಅಲ್ಲಿ ಮಾಡಿದ್ರೆ 15 days ಅಲ್ಲಿ ಮುಗಿಸ್ಬಿಡ್ಬೋದು ಇದನ್ನ. ಹೌದೌದು. ಸ್ವಲ್ಪ ಏನಾದ್ರು ಚಾಲೆಂಜಸ್ ಇರ್ಲಿ ಅಂತೇಳಿ ನಾನು ಬಾಲ್ ಪೆನ್ ಇದೆ ನೋಡಿ. ಇದು ಎಷ್ಟು ತುಂಬಾ ಇದೆ. ಈ ತರದ ಪೇಂಟಿಂಗ್ ಗಳನ್ನ ಮಾಡಿ ಇವು ಕೂಡ ಸೇಲ್ ಮಾಡಿದೀರಾ ನೀವು? ಇವಂತವನು ಸೇಲ್ ಮಾಡಿದೀವಿ. ಬಟ್ ಏನಂದ್ರೆ ಇದು ಕಾಸ್ಟ್ ನಮ್ಗೆ ವರ್ಕೌಟ್ ಆಗೋದಿಲ್ಲ. ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಕಾಸ್ಟ್ಲಿ ಆಗುತ್ತೆ. ಅಂದ್ರೆ ಅಂದಾಜು ನಿಮ್ಮ ಪೇಂಟಿಂಗ್ ಗಳು ಯಾವ ರೀತಿ ಸೇಲ್ ಆಗಿರ್ಬೋದು? ವಾಟರ್ ಕಲರ್ ಪೇಂಟಿಂಗ್ ಸೇಲ್ ಮಾಡಿದೀವಿ. ವಾಟರ್ ಕಲರ್ ಕ್ಯಾನ್ವಾಸ್, ಆಮೇಲೆ ಕಪಲ್ಸ್ ಪೋರ್ಟ್ರೇಟ್ಗಳು, ಬ್ಲಡ್ ಆರ್ಟ್, ಆಲ್ಮೋಸ್ಟ್ ಆರ್ಟ್ ಫೀಲ್ಡ್ ಅಲ್ಲಿ ಏನಿದೆ ಪೇಂಟಿಂಗ್ ಜೊತೆ ಏನ್ ಬರುತ್ತಲ್ಲ. ಮುಂದೆ ಈ ಕಲಾಕೃತಿಗಳ ಬಗ್ಗೆ ಯಾವ ರೀತಿ ಕಲಾಕೃತಿಗಳನ್ನ ಮಾಡ್ತೀರ ಅನ್ನೋ ವಿಷಯಗಳನ್ನ ನಾನು ಇನ್ನೂ ಚರ್ಚೆ ಮಾಡ್ತೀನಿ. ಈಗ ಆಲ್ಮೋಸ್ಟ್ ವರ್ಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣಂತೆ. ಸೊ ಈಗ ನೋಡ್ರಿ ವೀಕ್ಷಕರೇ, ಇದು ಆ ಸೈಜ್ ಬಂದ್ಬಿಟ್ಟು ಒಂದು 2x
2.5 ಇರ್ಬೋದು. ಇದು 2 ಮತ್ತು 2.5 ಸೈಜಿನ ಒಂದು ಕಲಾಕೃತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಿಂದ್ಗಡೆ ವುಡನ್ ಪೀಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಅದಕ್ಕೆ ತಕ್ಕಂತ ಹಾಗೆ ಒಂದು ಬಾರ್ಡರ್, ಒಂದು ಫ್ರೇಮ್ ನ ನಾವು ಕೂಡ ನೋಡಬಹುದು. ಗ್ಲಾಸ್ ಫಿನಿಶಿಂಗ್ ಇದೆ. ತುಂಬಾ ಯಾವ ಇಯರ್ ಅಲ್ಲಿ ಮಾಡಿರೋದು ಅನ್ನೋದಾದ್ರೆ ಇಲ್ಲಿ ಬರೆದಿದ್ದಾರೆ. 15 ಇಯರ್ ಆಗಿದೆ ಇದು ಮಾಡಿ. ಒಂದು 15 ವರ್ಷಗಳ ಹಿಂದೆ ಮಾಡಿರೋ ಪೇಂಟಿಂಗ್. ತುಂಬಾ ಖುಷಿ ಅನಿಸ್ತು ನೋಡ್ರಿ. ಇನ್ನು ತುಂಬಾ ಇದೆ, ನೋಡೋಣ. ಅಷ್ಟೇ ಕುತೂಹಲದಿಂದ ಇರಿ ನೀವು ಕೂಡ. ಬನ್ನಿ ಹಾಗಾದ್ರೆ ಇನ್ನು ಕೆಲವು ಆರ್ಟಿಸ್ಟ್ಗಳು. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ವಾವ್, ಏನಿದೆ ಸ್ಟ್ರಕ್ಚರ್, ಇಷ್ಟು ದೊಡ್ಡ ಕ್ಯಾನ್ವಸ್ ಆಗಿದೆ. ವಾವ್ ನೋಡಿ, 4x4 ಕ್ಯಾನ್ವಸ್, ಒಂದು ಸ್ಟ್ರಕ್ಚರ್ ಬೇಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವೀಕ್ಷಕರೇ ನೋಡಿ, ಈ ಕಲಾವಿದರು ಪೇಂಟಿಂಗ್ ಕ್ಯಾನ್ವಸ್ ಅಲ್ಲೂ ಸೈ, ವುಡನ್ ಪೀಸ್ ಅಲ್ಲೂ ಸೈ, ಕಲರ್ ಅಲ್ಲೂ ಸೈ, ಎಲ್ಲದಕ್ಕೂ ಸೈ ಅನ್ನುವಂತ ಒಂದು ಮನೋಭಾವ ಇಟ್ಟುಕೊಂಡು ಕಲಾಕೃತಿಗಳನ್ನು ರಚನೆ ಮಾಡಿದ್ದಾರೆ. ನೋಡಿ, ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ದೂರದ ನೋಡಿದ ತಕ್ಷಣ ಇದೇ ರೀತಿ ಕಲಾಕೃತಿಗಳು ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ರಿ, ಇಲ್ಲ ನನ್ನರೇ ಕಾಂಟ್ಯಾಕ್ಟ್ ಮಾಡ್ರಿ, ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಿಮಗೆ. ಬನ್ನಿ ಹಾಗಾದ್ರೆ ಇದು ಯಾವ ರೀತಿ ಕಲಾಕೃತಿ? ಆಕ್ಚುಲಿ ನಾನು ಇದನ್ನ ಮುಂಚೆ ಒಂದು ಮಾಡರ್ನ್ ಆರ್ಟ್ ಮಾಡಿದ್ದೆ. ಬಿಹೈಂಡ್ ಇದ್ರ ಕೂಡ ಇನ್ನೊಂದು ವರ್ಕ್ ಇತ್ತು, ಅಂದ್ರೆ ಕಲಾವಿದರಿಗೆ ಸ್ಯಾಟಿಸ್ಫೈಡ್ ಆಗಿಲ್ಲ. ಫಸ್ಟ್ ಒಂದು ವರ್ಕ್ ಮಾಡಿದ್ರೆ 2 ಇಯರ್ ಹಂಗೆ ಬಿಟ್ಟೆ. ಅದು 2 ಇಯರ್ ಮಜಾ ಕೊಡ್ತು. ಅದಾದ್ಮೇಲೆ ಇದು ಸಡನ್ ಆಗಿ ಬೇರೆ ನಾವು ಮಾಡ್ಬೇಕು ಬೇರೆ ಅನಿಸ್ತು. ಅವತ್ತೇ ನೈಟ್ ಅದು ಎಲ್ಲ ಥಿಂಗ್ಸ್ ಟೆಕ್ಸ್ಚರ್ ತಗೊಂಡ್ಬಂದ್ಬಿಟ್ಟು ಈ ತರದ್ ಒಂದು ಮಾಡಾಕಿದೆ. ಗೋಲ್ಡ್ ಎಫೆಕ್ಟ್ ಲೈಟಿಂಗ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಸ್ವಲ್ಪ ಮಾಡಿದ್ದೆ ನಾನು. ಇದು ಯಾವ ರೀತಿ ಈಗ ಈ ಕಲಾಕೃತಿಗೆ ನಾವು ಯಾವ ರೀತಿ ನೀವು ಹೆಸರಿಡ್ತೀರಾ, ಅಥವಾ ಯಾವ ಕ್ಯಾಟಗರಿಗೆ ಸೇರಿಸಬಹುದು? ಇದು ಅನ್ಟೈಟಲ್. ಅನ್ಟೈಟಲ್ ಯಾಕಂದ್ರೆ ಈಗ ನಾನು ಕಲಾವಿದನಾಗಿ ನಿಮ್ಮ ಮನಸ್ಥಿತಿಯನ್ನು ನಾ ಏನೋ ಒಂದು ಟೈಟ್ಲ್ ಇಟ್ಬಿಟ್ಟೆ ಅಂದ್ರೆ ಅದಕ್ಕೆ ಎಲ್ಲರೂ ಅದೇ ಅವ್ರ ತಲೆ ವಿಚಾರ. ನೋಡಿ ವೀಕ್ಷಕರೇ, ಒಂದ್ ಒಳ್ಳೆ ವಿಚಾರನ ಹೇಳ್ತಿದ್ರು ಅವರು. ಯಾಕಂದ್ರೆ ಒಂದು ಬೌಂಡ್ರಿನ ಹಾಕ್ಬಾರ್ದು ಅಂತ ಹೇಳ್ತಾರೆ ಕಲಾವಿದರು. ಈಗ ನಾನು ನಿಮ್ಮ ದೃಷ್ಟಿಕೋನ ಹೇಗಾಗಿರ್ಬೇಕು ಅಂದ್ರೆ, ಒಂದು ಪೇಂಟಿಂಗ್ ಹಲವಾರು ಭಾವನೆಗಳನ್ನ ಸೃಷ್ಟಿ ಮಾಡುವಂತಿರ್ಬೇಕು. ಮೂಲತಃ ಕಲಾವಿದನ ಸೃಷ್ಟಿ ಏನಿದೆನೋ ಮತ್ತೆ ಆಡಿಯನ್ಸ್ ಅಂದ್ರೆ ನೋಡುಗನ ಸೃಷ್ಟಿಯು ಅದೇ ಆಗಿದ್ರು ಕೂಡ, ಅಥವಾ ಹೊಸದನ್ನ ಸೃಷ್ಟಿ ಮಾಡುವಲ್ಲಿ ನಿಮ್ಮ ಆಲೋಚನೆಗೆ ತಕ್ಕಂತೆ ನಿಮ್ಮ ಚಿತ್ರಗಳು ಕಾಣಿಸ್ತವೆ ಅನ್ನುವಂತ ಅರ್ಥದಲ್ಲಿ ಹೇಳಿದೆ. ಅದಕ್ಕೋಸ್ಕರ ಇದಕ್ಕೆ ಅನ್ಟೈಟಲ್ ಅನ್ನೋದು ಇಟ್ಟಿದ್ದಾರೆ. ಇಲ್ಲಿ ಕೂಡ ಕಾಣಿಸ್ತಾ ಇದೆ ದೇವರದ ಒಂದು ಇದಿರ್ಬೋದು. ಅದನ್ನ ತಕ್ಕೋಬೋದಾ? ಇಲ್ಲ ಮೇಲ್ಗಡೆ ಇದೆ, ತೆಗಿಯಕ್ಕಾಗಲ್ಲ. ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ಮೇಲ್ಗಡೆ ನೋಡಿ, ನಿಮಗೆ ನೇರವಾಗಿಲ್ಲ. ಈ ಆಲ್ಮೋಸ್ಟ್ ನಮ್ಮ ತಿರುಪತಿಯ ವೆಂಕಟರಮಣ ಅವರ ಒಂದು ಹೆಚ್ಚಿನ ಹೇಳಿ ವೆಂಕಟೇಶ್ವರ ಸ್ವಾಮಿ ಭಕ್ತರು, ವೆಂಕಟೇಶ್ವರ ಸ್ವಾಮಿಗಳ ಭಕ್ತರಾಗಿರೋದ್ರಿಂದ ಆ ವೆಂಕಟೇಶ್ವರ ಕಲಾಕೃತಿಗಳು ನಮಗೆ ಜಾಸ್ತಿ ನೋಡಲು ಸಿಗುತ್ತೆ. ಅದು ಆ ವೆಂಕಟೇಶ್ವರ ಇನ್ನಷ್ಟು ಆರೋಗ್ಯ, ಆಸ್ತಿ, ಸಂಪತ್ತು ಎಲ್ಲಾನು ಕೊಡ್ಲಿ ಅಂತ ಹೇಳ್ತೀನಿ. ಸೊ ಈಗ ಈ ನೇಚರ್ ಪೇಂಟಿಂಗ್ ನೋಡಿ ಫ್ರೇಮ್ ಎಲ್ಲ ಹಾಕಿದ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಗಣೇಶ ನೋಡಿ ಎಷ್ಟು ನೀಟಾಗಿ ಫ್ರೇಮ್ ಅಲ್ಲಿ ಅಟ್ರಾಕ್ಟಿವ್ ಆಗಿದೆ. ಇದು ಯಾವ ತರದ್ ಮಾಡಿದ್ದು? ಅದು ಅಕ್ಯುರೇಟ್ ಕಲರ್ ಅಲ್ಲ, ಐ ಥಿಂಕ್ ಅದು ಅಕ್ಯುರೇಟ್ ಕಲರ್ ಯೂಸ್ ಮಾಡಿ ಕ್ಯಾನ್ವಸ್, ಬೋರ್ಡ್ ಕ್ಯಾನ್ವಸ್. ಸೊ ನೋಡಿ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿ, ಚೆಕ್ ಕ್ಯಾನ್ವಸ್. ಸೊ ಈಗ ಇದನ್ನ ಹೊರತುಪಡಿಸಿ ಮತ್ತೆ ಏನಾದ್ರು ಸ್ಪೆಷಲ್ ವರ್ಕ್ಗಳಿದಾವೆ ನಿಮ್ಮ ಹತ್ರ? ಸ್ಪೆಷಲ್ ವರ್ಕ್ ಅಂದ್ರೆ ಅದು ನಮ್ಮ ವೈಫ್ ಬ್ಲಡ್ ಆರ್ಟ್ ಮಾಡಿರೋದು. ತಗೊಂಬನ್ನಿ, ಅದನ್ನು ಕೂಡ ನೋಡೋಣ, ಅವರು ಕೂಡ ಖುಷಿ ಪಡ್ಲಿ. ಸಿಗಲ್ವಾ? ಹಾಗಾದ್ರೆ ನೋಡಿ, ಅವ್ರದ್ದು ಇದರಲ್ಲಿ ಬ್ಲಡ್ ಆರ್ಟ್ ಕೂಡ ಮಾಡ್ತಾರೆ. ಅವ್ರ ವೈಫ್ ಒಂದು ಬ್ಲಡ್ ಆರ್ಟ್ ಮಾಡಿದ್ದಾರೆ. ಬಿಡಮ್ಮ ಅದನ್ನು ಕೂಡ ನ್ಯಾಚುರಲ್ ಆಗಿ ಬರ್ಲಿ. ಬರೀ ಪಾಪುಟ ಇಕಡಮ್ಮ. ಏನೇನ್ ಹೆಸರು? ಇಂಪನ. ನೋಡಿ, ಸಂದೀಪ್ ಅವರ ಒಂದು ಪುಟ್ಟ ಪುಟಾಣಿ ಇನ್ನೊಂದು ಹುಲಿ ಇದೆ, ಅದು ಎಲ್ಲಿ ಹೊರಗಡೆ ಇದೆ ಅನ್ಕೋತೀನಿ. ಏನಮ್ಮ ನಿನ್ನ ಹೆಸರು? ಇಂಪನ. ನೋಡ್ರಿ, ಅವ್ರ ಮಗಳ ಇಂಪನ. ಇಂಪಾಗಿ ಒಳ್ಳೆ ಸಂಗೀತಗಾರತಿ ಕೂಡ ಅಂತ ಕೇಳ್ಪಟ್ಟೆ ನಾನು. ಒಳ್ಳೆ ಸಂಗೀತ ಕ್ಲಾಸಿಗೆಲ್ಲ ಹೋಗಿ ಬಂದ್ಲಿ. ಇವಾಗ ನೋಡೋಣ ಇವ್ರ ಜೊತೆಗೆ. ಈಗ ನೋಡ, ಇದು ಯಾರ ಫೋಟೋ ಅಮ್ಮ? ಅಮ್ಮ. ಯಾರು ಮಾಡಿರೋದು? ಓಹೋ, ನೋಡಿ ಇಲ್ಲಿ ವೀಕ್ಷಕರೇ, ಅವ್ರ ಅಪ್ಪಾಜಿ ಮಾಡಿರುವಂತ ಒಂದು ಬ್ಲಡ್ ಆರ್ಟ್ ಪೇಂಟಿಂಗ್ ನ ಹೇಳಿ. ನಾನ್ ಹೇಳೋದಕ್ಕಿಂತ ಇದು ನೀವ್ ಹೇಳಿದ್ರೆ ಅದು ಸೂಕ್ತ ಬಹಳ. ಆಕ್ಚುಲಿ ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಗಿಫ್ಟ್ ಕೊಡೋಣ ಅಂತ ನೋಡ್ತಾ ಇದ್ದೆ ನಮ್ಮ ವೈಫ್ಗೆ. ಯಾರು ಕೊಡದಿರ ಏನೋ ಸ್ಪೆಷಲ್ ಆಗಿ ಕೊಡ್ಬೇಕಂತ ಅನಿಸ್ತು ನನಗೆ. ಅವಾಗ ಬ್ಲಡ್ ಆರ್ಟ್ ಅವತ್ತಿನ ದಿನ ಹೋಗಿ ಬ್ಲಡ್ ತೆಗಿಸ್ಕೊಂಡ್ಬಂದು ನಿಮ್ ಬ್ಲಡ್ ಅಲ್ಲೇ ಮಾಡಿರ್ಬೇಕು. ವಾವ್, ಅಂತ ಒಳ್ಳೇದು ನೋಡಿ. ಈಗ ಅಮರ ಪ್ರೇಮಿಗಳನ್ನ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಸ್ವತಃ ತಮ್ಮ ಬ್ಲಡ್ ಇಂದಾನೇ ಒಂದು ಪೇಂಟಿಂಗ್ ನಾವು ಕೂಡ ಮಾಡ್ತೀವಿ. ಇದು ಟ್ರೆಂಡ್ ಅಲ್ಲಿ ಇರುವಂತ ಒಂದು ವಿಚಾರನೆ. ಬಟ್ ಆದ್ರೆ ಈ ಒಂದು ತಮ್ಮಲ್ಲಿರುವಂತ ಒಂದು ಪ್ರೇಮವನ್ನ ಈ ತರ ಬ್ಲಡ್ ಆರ್ಟ್ ಮಾಡೋದ್ರ ಮೂಲಕ ಅವ್ರಿಗೆ ವಿಶೇಷವಾಗಿ ಗೌರವವನ್ನು ಕೊಡೋದ್ರ ಮೂಲಕ ಈ ತರ ಕಲಾಕೃತಿಗಳನ್ನು ಮಾಡ್ತಾರೆ ಇರುವಂತದ್ದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇಲ್ಲಿವರೆಗೂ ನೀವು ಇವರ ಕಲಾಕೃತಿಗಳನ್ನ ನೋಡಿದ್ರಿ. ಇನ್ನಷ್ಟು ನಾನು ಇವರದ ಒಂದು ಫುಟೇಜ್ಗಳನ್ನ ಕೂಡ ನಿಮಗೆ ಎಡಿಟಿಂಗ್ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ನೀವೆಲ್ಲ ವರ್ಕ್ ಮಾಡ್ಬೇಕಾದ್ರೆ ಇದೇ ಪ್ಲೇಸ್ ಅಲ್ಲೇ ವರ್ಕ್ ಮಾಡ್ತೀರಾ? ವರ್ಕ್ ಇಲ್ಲೇ ಆಲ್ಮೋಸ್ಟ್ ಇಲ್ಲೇ ಪೇಂಟಿಂಗ್ ಇಲ್ಲೇ ಮಾಡೋದು ನಾನು. ಎಮರ್ಜೆನ್ಸಿ ಏನಾದ್ರು ನಾನು ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂದ್ರೆ ಬೇಕೇ ಅರ್ಜೆಂಟ್ ಅಂತ ಅಲ್ಲಿ ಮಾಡೋದು. ಈಗ ಇಲ್ಲಿವರೆಗೂ ನೋಡಿದ್ರಿ. ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ, ಇದಕ್ಕೆಲ್ಲ ಮೂಲ ಇನ್ಸ್ಪಿರೇಷನ್ ಕೂಡ ಹೌದು. ಇನ್ನೊಬ್ರು ಇದ್ದಾರೆ,
ಅವರ ತಾಯಿಯವರು, ಅವ್ರನ್ನೂ ಕೂಡ ನಾವು ಇನ್ವೈಟ್ ಮಾಡೋಣ. ಒಂದ್ 2 ನಿಮಿಷಮ್ಮ, ಬನ್ನಿ ಅಮ್ಮ. ನಮಸ್ತೆ, ತಮ್ಮ ಹೆಸರಮ್ಮ? ಸುಲೋಚನಾ ಅನ್ನೋರು. ಬಾಮ್ಮ ನೋಡಿಲೆ, ಅವ್ರ ಅಮ್ಮ ತಾಯಿಯವರು ಕೂಡ, ಯಾಕಂದ್ರೆ ಇವರು ಕಲಾವಿದರಾಗೋದಕ್ಕೂ ಕಾರಣ ಇವರ ಒಂದು ಆಕ್ಟಿವ್ನೆಸ್ ಕೂಡ ಅವ್ರಿಗೆ ಕಾರಣ ಅಂತ ಹೇಳ್ಬೋದು. ಅವ್ರು ಆಗಲೇ ನನ್ ಪ್ರಾರಂಭದಲ್ಲಿ ಕೂಡ ನನ್ನ ಜೊತೆ ಮಾತಾಡ್ತಿರುವಾಗ ಹೇಳಿದ್ರು, ಇಲ್ಲ ಅಮ್ಮ ತುಂಬಾ ಆಕ್ಟಿವ್ ಆಗಿದ್ದಾರೆ, ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅವರು ಕೂಡ ಮೂಲತಃ ಒಂದು, ನೀವ್ ಹೇಳ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಅವರು ಪ್ರೈಮರಿ ಸ್ಕೂಲ್ ಟೀಚರ್. ಅವರು ಒಂದು ಈಗ ರಿಟೈರ್ಡ್ ಆಗಿ 2 years ಆಗಿದೆ. ಒಂದು ಪ್ರೈಮರಿ ಸ್ಕೂಲಿನ ರಿಟೈರ್ಡ್ ಟೀಚರ್ ಅವರು ಕೂಡ. ಈ ನಲಿಕಲಿ ಅನ್ನುವಂತ ಒಂದು ಸರ್ಕಾರಿ ಶಾಲೆಗಳಲ್ಲಿ ನಡೀತಾ ಇರುತ್ತೆ. ನಲಿಕಲಿ ಅನ್ನುವಂತ ಒಂದು ಆಕ್ಟಿವ್ ಬೇಸ್ ಲರ್ನಿಂಗ್ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿ ಟೀಚ್ ಮಾಡಿದ್ದಾರೆ. ಅವ್ರಿಗೆ ಕೂಡ ಯಾವ್ದೋ ಪ್ರಶಸ್ತಿ ಕೂಡ ಬಂದಿದೆ ಅಂತ ಹೇಳಿದ್ರಿ. ಉತ್ತಮ ಶಿಕ್ಷಕಿ ಅಂತ ಹೇಳಿ ಡಿಸ್ಟ್ರಿಕ್ಟ್ ಲೆವೆಲ್, ಹಾವೇರಿ ಡಿಸ್ಟ್ರಿಕ್ಟ್ ಲೆವೆಲ್ ಉತ್ತಮ ನಲಿಕಲಿ ಶಿಕ್ಷಕಿ ಅನ್ನುವಂತ ಒಂದು ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಇವಾಗ ಅವರು ಕೂಡ ಮನೆಯಲ್ಲೇ ಮೊಮ್ಮಕ್ಕಳ ಜೊತೆಗೆ, ಮಕ್ಕಳ ಜೊತೆಗೆ ಆರಾಮದಾಯಕ ಒಂದು ರಿಟೈರ್ಡ್ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಮ್ಮ ಒಳ್ಳೇದಾಗ್ಲಿ, ಮಗನ ಬಗ್ಗೆ ಖುಷಿ ಇದೆ, ತುಂಬಾ ಖುಷಿ ಬಾಳ ಐತ್ರಿ. ಅದು ಗಣಪತಿ ಆಮೇಲೆ ಆ ಪೇಂಟಿಂಗ್ಸ್ ಅದಾವಲ್ರಿ, ಮೇಲಿಂದ ಡಿಸೈನ್ ಮಾಡಿದ್ದು ಫಾರಿನಿಗೆ ಕಳ್ಸಿಕೊಟ್ಟವ್. ಪೀಸ್ ಒಂದು 15-20 ಪೀಸ್ ಫಾರಿನಿಗೆ ನೋಡಿ. ಇವರ ಕಲಾಕೃತಿಗಳು ಫಾರಿನ್ ಗಣಪತಿನು ಅವನು ಬಾಳ ಮಾಡಿದ್ದ. ಅವನು ಬೇರೆ ಯಾರು ಅಲ್ಲಿ ಬೇರೆ ಕಡೆಗೆ ಬೇಕಂತ ಆರ್ಡರ್ ಕೊಟ್ಟು 11 ಪೀಸ್ ಮಾಡಿದ್ದೆ. 11 ಪೀಸ್ ಸೇಮ್ ಒಂದೇ ಪೀಸ್ಗಳು, ಕಲರ್ಗಳು ಚೇಂಜ್ ಇದ್ವು. ಒಬ್ರ ಕಸ್ಟಮರ್ ಬಂದ್ರು ಅಷ್ಟು ಬೇಕು ನನಗೆ ಅಂತಂದು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟು. ಇಲ್ಲ ಅದನ್ನ ಮಾತ್ರ ಇದಕ್ಕೆ ಕಳ್ಸಿದ ಆಡಿದ್ದ. ಅಲ್ಲಿ ಮೇಲ್ಗಡೆ ಕಾರ್ನರ್ ಅಲ್ಲಿ ಇರೋದು ಬಾಳ ಉದ್ದ ಇತ್ತು, ಚೆನ್ನಾಗಿತ್ತು. ಓಕೆ ಓಕೆ ಓಕೆ. ಲೆಂತ್ ಅಲ್ಲಿ ಮರದ ಹಲಗೆ ಮೇಲೆ ಮಾಡಿರುವಂತ ಕಾರ್ನರ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆಯಲ್ಲ, ಅದು ತುಂಬಾ ಕಲಾಕೃತಿಗಳನ್ನ ಮಾಡಿದ್ರಂತೆ. ಅವ್ರು ಯಾರು, ಅವ್ರ ಹೆಸರು ಸರಿಯಾಗಿ ನಮಗೂ ಗೊತ್ತಿಲ್ಲ, ಅವ್ರಿಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ಕಲಾಕೃತಿಗಳನ್ನ ಅವರು ಈ ರೀತಿಯಾದ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಇಟ್ಕೊಂಡು ಕಲಾವಿದರ ಜೀವನವನ್ನ ಅತ್ಯಂತ ಆದಾಯದಾಯಕವಾಗಿ ನಾವು ಸಾಗಿಸಬಹುದು ಅನ್ನೋದಕ್ಕೆ ನಮ್ಮ ಜೊತೆಗೆ ಇವತ್ತಿರುವಂತಹ ಸಂದೀಪ್ ಅವರೇ ತುಂಬಾ ಮಾದರಿಯಾಗಿದ್ದಾರೆ. ಇವರ ನಮ್ಮ ಭೇಟಿ ಒಂದು ಬೆಂಗಳೂರಿನ ಚಿತ್ರಸಂತೆಯಲ್ಲಿ ಆಯ್ತು. ತದನಂತರ ನಾವು ನಮ್ಮ ನಂಬರ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಹಾಗೆ ಕಾಂಟ್ಯಾಕ್ಟ್ ಅಲ್ಲಿ ಕೂಡ ಇದ್ದೀವಿ ಕೂಡ. ಇವತ್ತು ನಮಗೆ ಅವರ ಇಂಟರ್ವ್ಯೂ ಮಾಡ್ತಾ ಇರುವಂತದ್ದು, ಒಂದು ಅವರ ಜೀವನವನ್ನ ನಾವು ಈ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇರುವಂತದ್ದು ಒಂದು ಖುಷಿಯ ವಿಚಾರ. ಬನ್ನಿ ಹಾಗಾದ್ರೆ ಮತ್ತೊಂದಿಷ್ಟು ವಿಷಯಗಳನ್ನ ನಾವು ಕೂತ್ಕೊಂಡು ಮಾತಾಡೋಣಂತ. ಅವರ ಬಾಲ್ಯ, ಶಿಕ್ಷಣ, ಆದಾಯ, ಈ ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ವಿಷಯಗಳನ್ನ ಜೊತೆ ಮಾತಾಡೋಣಂತೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು ಮತ್ತೆ ಬರ್ತೀನಿ. ಈ ಭಾಗ 1 ಮತ್ತೆ ಭಾಗ 2 ವಿಡಿಯೋ ಮಾಡ್ತೀನಿ. ಇನ್ನಷ್ಟು ಏನಾದ್ರು ಜಾಸ್ತಿ ಮಾತಾಡೋದಾದ್ರೆ ಕಲಾವಿದರನ್ನೇ ಮಾತಾಡಿಸ್ತೀನಿ. ಇದರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ವೈಫ್ ಕೂಡ ಮಾತಾಡ್ತಾನೆ. ಅವರು ಕೂಡ ಏನೇನು ಕಲಾಕೃತಿ ನಿಮ್ಗೆ ಹೇಗೆ ಸಾಥ್ ನೀಡ್ತಾರೆ ಪ್ರತಿಯೊಂದು. ಯಾಕಂದ್ರೆ ಫ್ಯಾಮಿಲಿ ಇಲ್ದೇನೆ ನೀವೇನನ್ನು ಸಾಧನೆ ಮಾಡಕ್ ಆಗೋದಿಲ್ಲ. ಫ್ಯಾಮಿಲಿ ಸಪೋರ್ಟ್ ಬಹಳ ಅವ್ರನ್ನ ಜಾಸ್ತಿ ಆಕ್ಟಿವ್ ಇದಾರೆ ನೋಡಿ. ಈಗ ಇಷ್ಟೆಲ್ಲಾ ಕಾರಣಕರ್ತರು ರೆಕಾರ್ಡ್ ಆಗ್ತಾ ಇದಾರಲ್ಲ, ಇದ್ರಿಗೆ ರೆಕಾರ್ಡಿಂಗ್ ಮಾಡ್ತಿರುವಂತ ಕಾರಣಕರ್ತರು ಅವರೇ. ಈಗ ಅವರೇ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಮುಖಾನು ನಾನು ತೋರಿಸ್ತೀನಿ ಕೂಡ. ಅವರು ಸಪೋರ್ಟ್ ಇದ್ದಾರೆ ಮತ್ತೆ ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅವ್ರನ್ನು ಕೂಡ ಮಾತಾಡ್ಸೋಣಂತ ಈ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಸ್ನೇಹಿತರೆ. ಇದೇ ವಿಶೇಷ ಹೇಳಿದ್ರು ನಿಮ್ಮ ವೈಫ್ ಅವರು. ಅಲ್ಲಿ ಗಡಿಯಾರದ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಯಾವ ರೀತಿ ಅದು ನ್ಯಾಚುರಲ್ ಆಗಿ ನೀವು ಡ್ರಾ ಮಾಡಿದ್ರ ಅಂತ ಅನ್ಕೊಂಡಿದ್ದೀನಿ ನಾನು. ಬಟ್ ಏನ್ ಅದ್ರದ್ದು ಸ್ಟೋರಿ ಏನಂತ? ಇದು ಸ್ಟೋರಿ ಏನಿಲ್ಲ, ಸಿಂಪಲ್ ಆಗಿದೆ. ಅದೇನಿಲ್ಲ, ಎಲೆಗಳಿಂದ ಸ್ಟ್ರೋಕ್ ಎಲ್ಲ ಹಿಂಗ್ ಹೋಗಿದೆಯಲ್ಲ, ಅಲ್ಲಿ ಅಷ್ಟೇ ವಾಲ್ ಕ್ರಾಕ್ ಬಂದಿತ್ತು. ಕ್ರಾಕ್ ಬಂದು ಫುಲ್ ರಸ್ಟ್ ಆಗಿ ತುಂಬಾ ಗಲೀಜ್ ಕಾಣೋದು. ಓಕೆ. ಅವಾಗ ಊರ್ ಜಾತ್ರೆ ಬೇರೆ, ಅವೆಲ್ಲ ಗೌಂಡಿಗಳೆಲ್ಲ ಕರ್ಕೊಂಡ್ ಬಂದು ರಿಪೇರಿ ಮಾಡ್ಸಕ್ ಆಗಲ್ಲ ಅಂತ ಏನ್ ಪ್ಲಾನ್ ಮಾಡಿದೆ ಅಂದ್ರೆ, ಅದು ಫುಲ್ ಅದ್ ಹೆಂಗೆ ಕ್ರಾಕ್ ಬಂದಿದ್ಯೋ ಹಂಗೆ ಪೇಂಟಿಂಗ್ ಮಾಡ್ತಾ ಹೋಗ್ಬಿಟ್ಟಿದೀನಿ. ಮುಂಚೆ ಏನಿತ್ತು ಅಂತ ಗೊತ್ತಾಗ್ತಿಲ್ಲ ಇವಾಗ. ನೋಡಿ ನ್ಯಾಚುರಲ್ ಆಗಿದೆ, ಅದು ಅನ್ಸಂಗಿಲ್ಲ. ನೀವು ಅದು ಕ್ರಾಕ್ ಬಂದಿದೆ ಅದಕ್ಕೋಸ್ಕರ ಮಾಡಿದಿರಿ ಅಂತ ಹೇಳಿ ಅಟ್ರಾಕ್ಟಿವ್ ಆಗಿ ವಿಶೇಷವಾಗಿ ಇದು ಕೂಡ ಸೇಮ್ ನಮ್ಮ ಬೆಡ್ರೂಮ್ ಅಲ್ಲಿ. ಬನ್ನಿ ಹಾಗಾದ್ರೆ ಅದನ್ನು ಕೂಡ ತೋರಿಸ್ತೀನಿ. ತೂಗುಯ್ಯಾಲೆ, ಇದಕ್ಕೂ ಕೂಡ ಕಲರ್ ಮಾಡಿದ್ದಾರೆ. ತುಂಬಾ ಡಿಫ್ರೆಂಟ್ ಆಗಿದೆ ಇದು ಕೂಡ. ಒಂದ್ ಸೆಕೆಂಡ್. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಮನೆ ಗೋಡೆಗಳಿಂದ ಕ್ರ್ಯಾಕ್ ಬಂದಿದ್ರೆ ಈ ತರ ಒಂದು ಮರದ ಕೊಂಬೆ ರೆಂಬೆಗಳನ್ನ ಮಾಡಿ ಅದು ಕ್ರ್ಯಾಕ್ ಬಂದಿದೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಆ ರೀತಿಯಾಗಿ ಒಂದು ಕಲಾಕೃತಿಗಳನ್ನ ಇಲ್ಲಿ ವಾಲ್ ಪೇಂಟಿಂಗ್ ಮಾಡಿದ್ದಾರೆ. ಸೊ ಇದು ಕೂಡ ವಿಶೇಷವಾಗಿರುವಂತದ್ದು. ಇದು ಕಲಾವಿದನಿಗಿರುವಂತಹ ಸೃಜನಶೀಲತೆ ಮತ್ತು ಏನಿಲ್ಲ ಅಂತಂದ್ರು ಕೂಡ ಅದನ್ನ ಹೇಗೆ ನಿಭಾಯಿಸ್ಬೇಕು ಅನ್ನುವಂತ ಒಂದು ವಿಶೇಷವಾದ ದೃಷ್ಟಿಕೋನವನ್ನ ಈ ಕಲಾವಿದರು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು. ಆಕ್ಚುಲಿ ಇದು
ಯಾರು ಫಂಕ್ಷನ್ ಗಿಫ್ಟ್ ಕೊಡ್ತಾರಲ್ಲ ಆ ಥರ ಗಣೇಶನ ಮಟೀರಿಯಲ್ ಇದು ಫೇಬರ್ ಮಾಡ್ತಾರಲ್ಲ ಆ ಥರ. ಓಕೆ. ಇದು ಎಷ್ಟು ಗಲೀಜ್ ಇತ್ತಂದ್ರೆ ಇಲ್ಲಿ ನೋಡಿ ಫುಲ್ ಎಲ್ಲ ಗಲೀಜಾಗಿ ರಸ್ಟ್ ಹಿಡಿದಂಗೆ ಆಗ್ಬಿಟ್ಟಿತ್ತಲ್ಲ ಇದು. ಆಕ್ಚುಲಿ ನಮ್ಮ ಮನೇಲಿ ಇವನ್ನೆಲ್ಲ ಬಿಸಾಕ್ಬೇಕಂತ ಪ್ಲಾನ್ ಮಾಡಿದ್ರು. ಇದಕ್ಕೆ ಏನು ಬಿಸಾಕೋದ್ ಬೇಡ, ಏನಾದ್ರು ಒಂದು ಮಾಡ್ಬೇಕಂತ ಫುಲ್ ಆರ್ಟ್ ವರ್ಕ್ ಮಾಡ್ದೆ ಇದ್ರ ಮೇಲೆ. ಸೊ ನ್ಯಾಚುರಲ್ ಆಗಿರುವಂತದ್ದು ಇದು ನೋಡಿ ಸ್ನೇಹಿತರೆ, ಅದು ವೇಟ್ ಇದೆ. ಇವರು ಈಗ ಇದಕ್ಕೆ ರೀಕಲರ್ ಮಾಡಿದ್ದಾರೆ. ಫಸ್ಟ್ ನ್ಯಾಚುರಲ್ ಆಗಿರೋದಾದ್ರೆ ನಿಮ್ಗೆ ಇಲ್ಲಿ ಬಸವಣ್ಣನ ಮೂರ್ತಿ ಏನಿದೆ ಕಾಣಿಸ್ತಾ ಇದೆಯಲ್ಲ, ಈ ರೀತಿಯಾದ ಒಂದು ವುಡನ್ ಪೀಸ್ ಅಲ್ಲಿ ಇರುವಂತದ್ದು. ಈಗ ಅದಕ್ಕೆ ಇವರು ರೀಕಲರ್ ಮಾಡಿ ಅದಕ್ಕೆ ಇನ್ನಷ್ಟು ಶೈನಿಂಗ್ ಕೊಟ್ಟಿದ್ದಾರೆ ನೋಡಿ. ಇದು ಕಲಾವಿದರು ಸುಮ್ಮನೆ ಕೂತ್ಕೊಳ್ಳೋದ ಅಂತ ಅಂತೂ ಇಲ್ವೇ ಇಲ್ಲ. ವಾವ್, ತುಂಬಾ ಚೆನ್ನಾಗಿದೆ. ನಿಮ್ಮ ಪರಿಶ್ರಮ ಕಾಣಿಸುತ್ತೆ, ನೀವು ಸಮಯವನ್ನು ಹೇಗೆ ಯುಟಿಲೈಸ್ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದು ಸಂಪೂರ್ಣವಾಗಿ ಕಾಣಿಸುತ್ತೆ. ಇದರಾಗಿ ಬಹಳ ಹೈಲೈಟ್ ಆಗಿರುವಂತದ್ದು ಮರದ ಹಲಗೆ ಮಾಡಿರುವಂತ ನಿಮ್ಮ ಪೇಂಟಿಂಗ್ಸ್ ಏನಿದಾವಲ್ಲ ಅವು ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಸೊ ಬನ್ನಿ ಸ್ನೇಹಿತರೆ, ಇನ್ನಷ್ಟು ಜೊತೆ ಮಾತಾಡೋಣ. ಮಾಮೂಲಿ ನಾವು ತಗೊಂಡ್ರೆ ವುಡ್ ಈ ತರ ಇರುತ್ತೆ. ಸೊ ನೋಡಿ ಯಾವ ರೀತಿ ಇದು ಯಾವ ತರ ವುಡ್ ಇದೆ, ಎದ್ರ ಹೆಸರು? ಅಕೇಶಿಯಾ ವುಡ್ ಅಂತೆ. ಸೊ ಫಸ್ಟ್ ನೋಡಿ ವಾಟರ್ ವಾಶ್ ಮಾಡ್ತಾ ಇದಾರೆ ಈ ವುಡ್ ಗೆ. ಯಾಕೆ ವಾಟರ್ ವಾಶ್ ಮಾಡ್ತೀವಿ ಅಂದ್ರೆ ಇದು ಪೇಂಟ್ ನ ತುಂಬಾ ಕುಡಿದು ಬಿಡುತ್ತೆ ಡ್ರೈ ಇರೋದ್ರಿಂದ. ಓಕೆ. ಫಸ್ಟ್ ಒಂದ್ ಸ್ವಲ್ಪ ವಾಟರ್ ವಾಶ್ ಮಾಡಿದ್ರೆ ಅದು ಸ್ವಲ್ಪ ನಮ್ಮ ಮಾತು ಕೇಳುತ್ತವ. ಅಂದ್ರೆ ಕಲರ್ ಜಾಸ್ತಿ ಇಂಕೋಬಾರ್ದು, ಅಂದ್ರೆ ಕಲರ್ ಜಾಸ್ತಿ ಅದನ್ನ ಹಿಡ್ಕೊಳ್ಳುತ್ತೆ. ವಾಟರ್ ವಾಶ್ ಮಾಡಿದ್ರೆ ವಾಟರ್ ನ ಹಿಡ್ಕೊಂಡು ಕಲರ್ ನ ರೆಡ್ಯೂಸ್ ಮಾಡುತ್ತೆ ಅಂತ. ಸೊ ಈಗ ವಾಟರ್ ವಾಶ್ ಮಾಡ್ತಾ ಇದಾರೆ ನೋಡಿ. ಅಕ್ರಲಿಕ್ ಕಲರ್ ಯೂಸ್ ಮಾಡ್ತಾ ಇದಾರೆ. ಸೊ ನೈಸ್ ಆಗಿ ನೋಡಿ ನಿಮ್ ಮುಂದೆ ಇವಾಗ. ವಾವ್, ನೋಡಿ ಸೊ ಫಸ್ಟ್ ವೈಟ್ ವಾಶ್ ಮಾಡಿದ್ರು. ಟೋಟಲ್ ವೈಟ್ ವಾಶ್ ಮಾಡಬೇಕು. ಸೊ ವೈಟ್ ವಾಶ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ನಿಮ್ಗೆ? ವೈಟ್ ವಾಶ್ ಮಾಡ್ತೀರಾ? ವೈಟ್ ವಾಶ್ ಮಾಡಿಲ್ಲ ಅಂದ್ರೆ ಕಲರ್ ಯಾವ್ದು ಕಾಣಿಸಂಗಿಲ್ಲ. ಬ್ಯಾಕಲ್ಲಿ ವೈಟ್ ಇರ್ಬೇಕು ಯಾವಾಗಲೂ. ಸೊ ಆ ಒಂದು ಉದ್ದೇಶದಿಂದ ವೈಟ್ ನ ನೀವು ಬೇಸ್ ಆಗಿ ಇಟ್ಕೊಳ್ತೀವಿ. ಅದ್ರ ಮೇಲೆ ಯಾವ್ದೇ ಕಲರ್ ಹಾಕಿದ್ರೆ ರಿಚ್ನೆಸ್ ಬರುತ್ತೆ ಅಂತ. ಇಲ್ಲಿ ಯಾವ್ದೋ ತರದ ಪೇಂಟಿಂಗ್ ಆದ್ರೂ ಅಷ್ಟೇ. ಈಗ ಒಂದು ಮನೆ ಕಟ್ಟಿದ್ರು ಫಸ್ಟ್ ಬಂದು ಪೇಂಟರ್ ವೈಟ್ ವಾಶ್ ಹೊಡಿತಾರೆ, ಡೈರೆಕ್ಟ್ ಕಲರ್ ಅಂತೂ ಹೊಡೆಯಲ್ಲ. ಯಾಕಂದ್ರೆ ಅದ್ರ ಮೇಲೆ ನಾವ್ ಏನ್ ಹಾಕಿದ್ರು ರಿಚ್ ಆಗಿ ಬರುತ್ತೆ ಅಂತ. ಓಕೆ, ವೆರಿ ಗುಡ್. ಸೊ ಫಸ್ಟ್ ನಾವೇಂತೀವಿ ವಾಲ್ ವಾಶ್ ಅಂತ ಹೇಳ್ತೀವಿ. ಯಾವುದೋ ಒಂದು ಗಿಲಾಯಿ ಮಾಡಿದ ತಕ್ಷಣ ವಾಶ್ ಮಾಡಿದಾಗ ಇದಕ್ಕೂ ಕೂಡ ಒಂದು ವುಡನ್ ಪೀಸ್ಗೂ ಕೂಡ ನಾವು ವಾಶ್ ಹಾಕಿದ್ವಿ. ಈಗ ಒಂದು ವಾಶ್ ಈಗ ಹೊಡೆದ್ರೆ ಸ್ವಲ್ಪ ಡ್ರೈ ಆಗ್ಬೇಕಲ್ವಾ? ಅದು ಡ್ರೈ ಆಗೋದೇನು ಆಕ್ಚುಲಿ ಡ್ರೈ ಆಗ್ಬೇಕು. ಇವಾಗ ಸ್ವಲ್ಪ ಟೈಮ್ ಬೀಯಿಂಗ್ ಇದ್ರ ಮೇಲೆ ವರ್ಕ್ ಮಾಡಿ ತೋರಿಸ್ತೀವಿ. ಇದೊಂದು ಚೈನೀಸ್ ಪೇಂಟಿಂಗ್ ಅಂತ. ಚೈನೀಸ್ ಪೇಂಟಿಂಗ್ ಈಗ ಮಾಡಿದಾರೆ ಅಂತಿದಾಗ ಚೈನೀಸ್ ಪೇಂಟಿಂಗ್. ಓಕೆ, ಈ ತರದ ಒಂದು 70 ಸೇಲ್ ಮಾಡಿದ್ರು. ಓಹೋ, ಚೈನೀಸ್ ಒಂದು ಶೈಲಿಯ ಪೇಂಟಿಂಗ್ ನ ಒಂದು ಡೆಮಾನ್ಸ್ಟ್ರೇಷನ್ ಅಂದ್ರೆ ಈಗ ನಮಗೆ ಮಾಡಿರ್ಲಿ ಮುಂದೆನೆ ನೋಡ್ತಾ ಇದಾರೆ ಕಲಾವಿದರು. ಈ ಚೈನೀಸ್ ಪೇಂಟಿಂಗ್ ಸ್ಪೆಷಲ್ ಏನಂದ್ರೆ 2 ಕಲರ್ಸ್ ಅಷ್ಟೇ ಯೂಸ್ ಮಾಡೋದು. ಓನ್ಲಿ 2 ಕಲರ್ಸ್, ಒನ್ ಅಂಡ್ ಬ್ಲಾಕ್ ಅಂಡ್ ಕಲರ್. ಯಾವ ತರ ಆಗಿರ್ಲಿ ಅದು ಕಲರ್, ಯಾವುದೇ ಕಲರ್, ಓನ್ಲಿ 2 ಕಲರ್ಸ್, ಬ್ಲಾಕ್ ಅಂಡ್ ಒಂದು ಸಿಂಗಲ್ ಕಲರ್. ಓಕೆ. ಆಕ್ಚುಲಿ ವೈಟ್ ಫುಲ್ ಡ್ರೈ ಆದ್ರಿಂದ ಚೆನ್ನಾಗಿ ಬರುತ್ತೆ ಪೇಂಟಿಂಗ್ ಮಾಡುವಾಗ. ಸ್ವಲ್ಪ ಡ್ರೈ ಆಗ್ಬೇಕಿತ್ತು ಅಂತ. ಸೊ ಈಗ ಒಂದು ವಿಡಿಯೋ ಮಾಡೋದ್ರ ಮೂಲಕ ಸ್ವಲ್ಪ ಇದರಲ್ಲಿ ಸ್ಪೀಡ್ ನಮ್ಮ ಮುಂದೆ ಈಗ ಡೆಮಾನ್ಸ್ಟ್ರೇಷನ್ ಸ್ಪೀಡ್ ಮಾಡಿ ತೋರಿಸ್ತಾ ಇದಾರೆ. ಹಿಂದೆ ವೈಟ್ ಏನಾದ್ರು ವಾಶ್ ಮಾಡಿದಾರಲ್ಲ, ಸೊ ಅದು ಇನ್ನೂ ಡ್ರೈ ಆಗ್ಬೇಕಿತ್ತು ಅಂತ ಹೇಳ್ತಾ ಇದಾರೆ. ಡ್ರೈ ಆದ್ರೆ ಇನ್ನಷ್ಟು ಸ್ಟ್ರೋಕ್ ಚೆನ್ನಾಗಿ ಕಾಣಿಸ್ತದೆ. ಈಗ ಅದು ವೈಟ್ ಮಿಕ್ಸ್ ಆಗ್ತಾ ಇರುತ್ತೆ. ಸೊ ರೆಡ್ಗೆ ವೈಟ್ ಮಿಕ್ಸ್ ಮಾಡಿದಾಗ ಲೈಕ್ ಪಿಂಕಿಶ್ ಆಗುತ್ತೆ. ಸೊ ಈ ತರ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ, ಹಾಗಾಗಿ ಅದೇ ಸ್ಟ್ರೋಕ್ ಇರಲ್ಲ. ಈ ತರ ಇದೇ ಬ್ಯಾಕ್ಗ್ರೌಂಡ್ ಅಲ್ಲಿ ಸ್ವಲ್ಪ ನಾವು ಎಲ್ಲೋ ಇಶ್ಯೂ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಇನ್ನು ನಾವು ಯಾವ್ಯಾವ ರೀತಿ ನಮಗೆ ಕಲರ್ಸ್ ಬೇಕೋ ಆ ಒಂದು ಥೀಮ್ ಅಲ್ಲಿ ಬೇಸ್ ಮೇಲೆ ಕಲರ್ಸ್ ನ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದಾರೆ. ಸೊ ವೀಕ್ಷಕರ ನೋಡಿದ್ರಲ್ಲ, ಸೊ ನಿಮಗೆ ಇವಾಗ ಇಲ್ಲಿ ಹಾಕಿರುವಂತ ಸ್ಟ್ರೋಕ್ಸ್ ಕೂಡ ನೀಟಾಗಿ ಕಾಣಿಸ್ತಾ ಇದೆ. ಇದು ನಮಗೆ ಆನ್ ದಿ ಸ್ಪಾಟ್ ಅವರು ಮಾಡಿ ತೋರಿಸಿರುವಂತ ಒಂದು ವುಡನ್ ಪೀಸ್ ಮೇಲೆ ಒಂದು ಚೈನೀಸ್ ಮೆಥಡ್ ನ ಯೂಸ್ ಮಾಡಿ 2 ಕಲರ್ಸ್ ಇಂದ ಮಾಡಿರುವಂತ ಒಂದು ವುಡನ್ ಪೇಂಟಿಂಗ್ ನ ನಮ್ಮನೆ ಮಾಡಿ ತೋರಿಸಿದ್ದಾರೆ. ಸೊ ಇಲ್ಲಿ ಯೂಸ್ ಮಾಡಿರುವಂತ ಕಲರ್ಸ್ ಯಾವ್ಯಾವು, ಮತ್ತೆ ವುಡನ್ ಪೀಸ್ ಹೇಗಿತ್ತು, ವಾಶ್ ಯಾವ್ದು ಮಾಡಿದ್ರು, ಎಲ್ಲವನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ ಕೂಡ.
ಸೊ ಈಗ ಅವರೇ ಹೇಳ್ತಾರೆ ಇದನ್ನ ಈ ತರದ ಕಲಾಕೃತಿಗಳನ್ನ ಎಷ್ಟು ಮಾಡಿದ್ದಾರೆ ಎಲ್ಲವನ್ನು ಹೇಳಿದ್ದಾರೆ. ಇದಕ್ಕೆ ಸ್ವಲ್ಪ ಎಲ್ಲೋ ಇಶ್ ವಾಶ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲೋನ. ಸೊ ಲೈಕ್ ಫ್ಲವರ್ ತರ ಅಥವಾ ಗ್ರೀನ್ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಇನ್ನೂ ಅಟ್ರಾಕ್ಟಿವ್ ಆಗಿರುತ್ತೆ ಅನ್ನೋದು ಹೇಳ್ತಾರೆ. ಇದರದ ಒಂದು ಮಾದರಿಗಳನ್ನ ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೇನೆ. ಸೊ ಈಗ ಅವ್ರು ಮಾಡಿರೋ ಕಲಾಕೃತಿಗಳಾಯ್ತು. ಕಲಾವಿದರು ಏನು ಹೇಳ್ತಾರೆ ಅಂದ್ರೆ ಹೇಳ್ಬೋದು. ಇಲ್ಲ ಈ ಪೇಂಟಿಂಗ್ ಯಾವ ಥರ ಮಾಡೋದಂದ್ರೆ ಆಕ್ಚುಲಿ ನಾವು ವೈಟ್ ವಾಶ್ ಮಾಡಿದ್ವಲ್ಲ, ವೈಟ್ ವಾಶ್ ಮಾಡಿದ್ಮೇಲೆ ಒಂದು ಫುಲ್ ಕಂಪ್ಲೀಟ್ ಆಗಿ ಡ್ರೈ ಆಗೋವರೆಗೂ ಬಿಡಬೇಕು. ಓಕೆ, ಬಿಟ್ರೆ ನೆಕ್ಸ್ಟ್ ಕಲರ್ ಇದೆಯಲ್ಲ ಅದ್ರ ಕೆಲಸ ಅದು ಕರೆಕ್ಟ್ ಆಗಿ ಮಾಡುತ್ತೆ. ಓಕೆ, ಈಗ ಡ್ರೈ ಆಗ್ಲಿಲ್ಲ ಅಂದ್ರೆ ಇವ್ರು ಎರಡು ಮ್ಯಾಚ್ ಆಗಲ್ಲ, ಮಿಕ್ಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದು ಫುಲ್ ಕಂಪ್ಲೀಟ್ ರೆಡಿ ಇತ್ತು ಅಂದ್ರೆ ಇದ್ರ ಕೆಲಸ ಇದು ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದ್ರ ಫ್ರೆಶ್ನೆಸ್ ಏನಿದೆ ಕ್ಲೀನ್ ಆಗಿ ಕಾಣಿಸ್ತಾ ಹೋಗ್ತದೆ. ಆಮೇಲೆ ಇದು ಕ್ಲೀನ್ ಆಗಿ ಲಾಸ್ಟಿಗೆ ನಾವು ಇದೇನು ಲೈನ್ಸ್ ಏನ್ ಬರ್ತಾವಲ್ಲ, ಓಕೆ, ಸ್ಟ್ರೋಕ್ಸ್ ನ ಕ್ಲೀನ್ ಹಾಕ್ತಾ ಬರ್ಬೋದು. ಅದನ್ನ ಚೆನ್ನಾಗಿ ಬರುತ್ತವ. ಸೊ ಬೇಸ್ ಕರೆಕ್ಟ್ ಆಗಿ ಮೊದಲು ಡ್ರೈ ಆಗಬೇಕು. ವೈಟ್ ಏನು ವಾಶ್ ಮಾಡಿರ್ತೀವಿ ಅದು ಬೇಸ್ ಕರೆಕ್ಟ್ ಆಗಿ ಡ್ರೈ ಆಗಿದ್ರೆ ನಾನು ಅದ್ರ ಮೇಲೆ ಮಾಡಿರುವಂಥ ಸ್ಟ್ರೋಕ್ಸು ಅಷ್ಟೇ ನೀಟಾಗಿ ರಿಚ್ ಆಗಿ ಆಗ್ತಾವು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಒಂದು ವುಡನ್ ಪೀಸ್ನ ಡೆಮೋನ್ಸ್ಟ್ರೇಷನ್ ಮಾಡಿ ತೋರಿಸಿದ್ರು ಯಾವ ರೀತಿ ಮಾಡ್ಬೋದು ಅಂತ. ಇನ್ನೂ ಚೆನ್ನಾಗಿ ಮಾಡಬೇಕು ಅಂದರೆ ಸ್ವಲ್ಪ ಸಮಯ ಮತ್ತು ಅವರ ಒಂದು ಸಮಯ ಎಲ್ಲನೂ ಬೇಕಾಗುತ್ತೆ. ಅದನ್ನು ನೋಡಿಕೊಂಡು ಅವರ ಕಲಾಕೃತಿಗಳನ್ನು ಕೂಡ ನೀವು ನೋಡ್ತಾ ಹೋಗ್ತೀರಿ. ಬನ್ನಿ ಹಾಗಾದರೆ ಈಗ ಅವರ ಬಾಲ್ಯ ಜೀವನ, ಅವರ ಈ ವೃತ್ತಿಗೆ ಬರೋದಕ್ಕೆ ಕಾರಣ, ಇದಕ್ಕೆ ಇನ್ಸ್ಪಿರೇಷನ್ ಏನು, ಅದು ಎಲ್ಲ ವಿಷಯಗಳನ್ನು ನಾವು ಆರಾಮ್ಸೆ ಕೂತ್ಕೊಂಡು ಡಿಸ್ಕಸ್ ಮಾಡೋಣಂತೆ. ನಮಸ್ಕಾರ ಸ್ನೇಹಿತರೆ.